ಗಣ್ಯತಿ ಗಣ್ಯರಿಗೆ ಹಾಗೂ ನಮ್ಮೆಲ್ಲ ಸ್ನೇಹಿತರಿಗೆ ನಮ್ಮೆಲ್ಲ ನಮಸ್ಕಾರಗಳು. ನಾವಿಲ್ಲಿ ಏಕೆ ಸೇರಿದ್ದೇವೆ ಎಂದರೆ ಬಾಲ ಕಾರ್ಮಿಕತ್ವವು ನಮ್ಮ ದೇಶದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದೆ. ಇದರಿಂದ ದೇಶಕ್ಕೆ ನಷ್ಟವೇ ಹೊರತು ಕಿಂಚಿತ್ತೂ ಲಾಭವಿಲ್ಲ. ಬೆಳೆಯುವ ಮೊಳಕೆಯನ್ನು ನಾವು ಅದರ ಬುಡದಲ್ಲೇ ಇಸ್ಕಿ ಅದನ್ನು ಸಾಯಿಸ್ತಾ ಇದ್ದೇವೆ. ಚಿಕ್ಕ ಮಕ್ಕಳನ್ನು ಪೋಷಿಸುವುದು ನಮ್ಮೆಲ್ಲರ ಕರ್ತವ್ಯ. ಬಾಲ ಕಾರ್ಮಿಕತ್ವದಿಂದ ಆಗುತ್ತಿರುವ ಕಷ್ಟ ನಷ್ಟಗಳನ್ನು ನಾವು ನಿಮಗೆ ಕೆಲವು ಚಿತ್ರಗಳಿಂದ ತೋರಿಸಲ್ಪಡುತ್ತೇವೆ. ನೋಡಿ. ನಮಸ್ಕಾರ, ಇದು ನಮ್ಮ ಟಿವಿ ಮಕ್ಕಳು. ಇಂದಿನ ಮುಖ್ಯಾಂಶಗಳು: 18 ವರ್ಷ ಪ್ರಾಯದ ಡೆಡ್ಲಿ ಸೋಮ, ಕಿಡ್ನಾಪಿಂಗ್, ಲ್ಯಾಂಡ್ ಮಾಫಿಯಾ ಹಾಗೂ ಮರ್ಡರ್ನಲ್ಲಿ ದೊರೆಯಾಗಿದ್ದ ಡೆಡ್ಲಿ ಸೋಮ ಇಂದು ಪೊಲೀಸಿನ ಗುಂಡಿಗೆ ಬಲಿಯಾಗಿ ಸಾವನ್ನಪ್ಪಿದ್ದಾರೆ. ಡೆಡ್ಲಿ ಸೋಮ ಸಮಾಜವಾಗಿ ಕೊಟ್ಟಿರುವ ಅಡ್ಡ ಹೆಸರು. ಸೋಮ ಏನು ಹುಟ್ಟುತ್ತಲೇ ಡೆಡ್ಲಿ ಆಗಿದ್ದಾನೆ. ಅವನು ಹುಟ್ಟುತ್ತಲೇ ಅಪರಾಧಿಯೇ? ಅದು ಅವನು ಒಂದು ಹುಟ್ಟೆ ಅಪರಾಧವೇ? ಅವನ ಮನಸ್ಸನ್ನು ಸೆಳೆಯುವವರು ಯಾರು? ನಿಮಗೆ ಬೇಕಾದಷ್ಟು ಭಾಗಗಳ ಸಮೇತ ನಿಮಗೆ ಇಲ್ಲಿ ತೋರಿಸಲ್ಪಡುತ್ತೇವೆ. ಬೇರೆ ಬೇರೆ ಚಿತ್ರಗಳನ್ನು ನೀವೇ ನೋಡಿ. ಪರದ ಮೇಲಿರುವ ಸತ್ಯವನ್ನು ಮಾತ್ರ ನೀವೆಲ್ಲರೂ ಕಾಣುತ್ತಿದ್ದೀರಾ, ಆದರೆ ಪರದೆ ಹಿಂದಿರುವ ಸತ್ಯವನ್ನು ನಾವು ನಿಮಗೆ ತೋರ್ಪಡಿಸುತ್ತೇವೆ. ವ್ಯವಸ್ಥೆ ಮಾಡ್ಕೊಂಡೇ ಬಂದಿದ್ದೀನಿ. ಏನೋ ಮಾದ, ಎಲ್ಲ ಸಿದ್ಧರಾಗಿದ್ದಾರ? ಏನೋ ನಿನ್ ಮಕ್ಳು ನನ್ನ ಜೊತೆ ಬರ್ತಾವ್ರ? ಏನಂತವ್ರೆ ನಿನ್ ಮಕ್ಳು? ಇವನ್ನೇನ್ ಬುದ್ಧಿ ಕೇಳೋದು? ನಾನು ಹೇಳಿದ್ಮೇಲೆ ಮುಗೀತು. ಇನ್ಮೇಲೆ ನನ್ನ ಮಕ್ಕಳನ್ನು ನೀನ್ ಮಡಿಲಿಗೆ ಹಾಕ್ತೀನಿ. ನೀವು ನೀರಿಗಾದ್ರೂ ಹಾಕಿ, ಹಾಲಿಗಾದ್ರೂ ಹಾಕಿ. ನಿಮಗ್ ಬಿಟ್ಟಿದ್ದು. ಇವರು ನಿಮ್ನೆಲ್ಲ ಪೇಟೆ ಕರ್ಕೊಂಡು ಹೋಗ್ತಾರೆ. ಎರಡು ದಿನ ಸರಿ ಹೋಗ್ತಾರೆ ಬುದ್ಧಿ. ನಾನು ಕೊಡೋದ್ ಕೊಟ್ಟಿದ್ರೆ ತಗೋ ಮಾದ, ಇದನ್ನು 10,000 ರೂಪಾಯಿ ಇದೆ. ನಿನ್ ಮಕ್ಳನ್ನ ನಾನು ಕರ್ಕೊಂಡು ಹೋಗ್ತೀನಿ. ಕುಡಿಬೋದು, ದುಡ್ಡಿಗೆ ಏನೂ ಬರ ಇಲ್ಲ. ಎಲ್ಲರೂ ಚಕಿತರಾಗಿದ್ದೀರಾ? ಇದು 5 ವರ್ಷಗಳ ಹಿಂದೆ ಸೋಮ 13 ವರ್ಷ ಪ್ರಾಯದವನಾಗಿದ್ದ. ಹಾಗೂ ಅವನ ತಮ್ಮ ತಂಗಿಯರೊಡನೆ ಇದ್ದ ಹಾಗೆ. ಇಂಥ ಧನಪಿಶಾಚಿಗಳಿಂದಲೇ ಬಾಲ ಕಾರ್ಮಿಕತ್ವವು ನಮ್ಮ ದೇಶದಲ್ಲಿ ಬೆಳೆಯುತ್ತಾ ಹೋಗಿದೆ. ಪೋಷಕರು ಮುಖ್ಯವಾಗಿ ತಮ್ಮ ಮಕ್ಕಳನ್ನು ಕಾಯಬೇಕಿಲ್ಲ, ಅವರ ಭವಿಷ್ಯವನ್ನು ಬಿಡಾಗಬಾರದು ಅಲ್ಲವೇ? ನೀವೇ ಒಂದು ನಿಮಿಷ ಯೋಚಿಸಿ, ಮುಂದೆ ನೋಡಿ ಎಂತ ಅನಾಹುತ ಸಂಭವಿಸಲಿದೆ ಎಂದು. ರಂಗ, ನಿನಗೆ 3 ಹೊತ್ತು ಊಟ ತಿಂಡಿ ಎಲ್ಲ ಸಿಗತ್ತೆ. ಇದು ಪೇಪರ್ ಕಟ್ಟಿಂಗ್ ಮೆಷಿನ್ ಅಂತ. ಇದು ಆನ್ ಬಟನ್, ಇದು ಆಫ್ ಬಟನ್. ಮುಂದೆ ಮೇಲ್ ಹಾಕ್ಬೇಕು, ಪೇಪರ್ ಒಳಗೆ ಹಾಕ್ಬೇಕು, ಕ್ಲೋಸ್ ಮಾಡಬೇಕು, ಆನ್ ಮಾಡಿ. ನೋಡಿ, ಕಟ ಕಟ ಅಂತ ಆಗ್ತಾ ಇದೆ ನೋಡಿ. ನಮಸ್ಕಾರ ಸರ್. 3 ಜನ ಮಕ್ಕಳನ್ನ ಎತ್ತಾಕಿದ್ದೀನಿ ಸರ್. ಒಬ್ಬ ಹುಡುಗನ್ನ ಇಲ್ಲೇ ನೀವು ಫ್ಯಾಕ್ಟ್ರಿ ಬಿಟ್ಟಿದ್ದೀನಿ ಸರ್. ಇನ್ನೊಬ್ಬನ ಹೋಟೆಲ್ ಬಿಟ್ಟಿದ್ದೀನಿ ಸರ್. ಇನ್ನೊಂದು ಚಿಕ್ಕ ಹುಡುಗಿರ ಸರ್, ಅವ್ರನ್ನ ನಿಮ್ಮ ಮನೇಲಿ ಬಿಟ್ಟಿದ್ದೀನಿ ಸರ್. ಆಯ್ತು ಸರ್, ನನಗೆ ಸೇರ್ಬೇಕಾಗಿರೋದ್ರಲ್ಲ ಸೇರ್ಲಿ ಸರ್. ಆಯ್ತು ಸರ್, ನಮಸ್ಕಾರ. ಮುಂದೆ ಈ ಕಸನ ಎಲ್ಲಕ್ಕೆ ನನ್ನ ತಲೆ ಮೇಲೆ ಕೆಲಸ ಮಾಡೋ ಮುಂದೆ ಅದೇನದು ಬಿಳಿಪಟ್ಟದಲ್ಲಿ ಉನ್ಮದ್ಯ? ಅದು ನನಗೆ ತಿನ್ನಕ್ಕೆ ಬ್ರೌನ್ ಶುಗರ್ ಮತ್ತೆ ಗಾಂಜಾ. ಹಂಗಂದ್ರೇನಾ? ಅವರ ನಿನಗೆ ಯಾಕೆ? ಹೋಗಿ ಕೆಲಸ ಮಾಡು. ಈ ಪೇಪರ್ ಬರ್ಲಿಲ್ಲ ಆಚೆಗೆ. ಎಳೆಯೋ ಅದನ್ನ. ರಂಗ ತನ್ನ ಕೈಯನ್ನು ಕಳೆದುಕೊಂಡ. ಇದು ಅವನ ಅಚಾತುರ್ಯದಿಂದ ಆದ ತಪ್ಪಲ್ಲ. ಇಂಥ ಚಿಕ್ಕ ಮಕ್ಕಳನ್ನು ಪಿಷ್ಟ ಕಾರ್ಯಕ್ಕೆ ಉಪಯೋಗಿಸಿದ ದೊಡ್ಡ ತಪ್ಪು. ರಂಗ ಕಳೆದುಕೊಂಡ ಕೈಯನ್ನು ನಾವು ಬದುಕಿಸಬಹುದು, ಮತ್ತೆ ತರಬಹುದು.
ಆದರೆ ರಂಗು ರಂಗಾಗಿದ್ದ ಅವನ ಭವಿಷ್ಯದ ಮೇಲೆ ಕಪ್ಪು ಕಾಣಿಸಲಾಗಿದೆ. ಅವನ ಮನಸ್ಸಿನಲ್ಲಿ ಆದ ಗಾಯವನ್ನು ವಾಸಿ ಮಾಡಲಾಗಿದೆ ಖಂಡಿತ ಸಾಧ್ಯವಿಲ್ಲ. ಮುಂದೆ ನೋಡಿ ಎಂತ ಅನಾಹುತ ಸಂಭವಿಸಲಿದೆ ಎಂದು. ಮತ್ತೆ ನೀನೇನ್ ಮಾಡ್ತಿದ್ದೆ? ನಾನು ಕಸ ಬಿಡಿಸ್ತಾ ಇದ್ದೀನಿ. ಕಾಫಿ ನಾನು ತಗೊಂಡ. ತಗೊಂಬ. ಇದೇನಿದು ಕೈ ಮೇಲೆಲ್ಲ ಬರೆ? ಅಮ್ಮರು ಬರ ಕುಟ್ಟು ಬುದ್ಧಿ. ಬರೀ ಕೈ ಮೇಲೆ ಹಾಕಿದಾರ ಇಲ್ಲ ಮೈ ಮೇಲೆಲ್ಲ ಹಾಕಿದಾರ? ಓ ಇಲ್ಲೆಲ್ಲ ಹಾಕಿದಾರ? ಸರಿ ಸರಿ ರೂಪಿ ಬಾ ಆಯಿಂಟ್ಮೆಂಟ್ ಹಚ್ಬಿಡ್ತೀನಿ. ಸರಿ ಇಲ್ಲ ಬಾ ಸರಿ ಹಚ್ತೀನಿ. ನೀನೇ ಯಜಮಾನ ನಾನೇ ಯಜಮಾನ ಬಾ ಹಂಗ ಬರ್ತಾ ಕೇಳಿದ್ದೆ ಆಶ್ರತನ. ಇದು ಕೇವಲ ಮಲ್ಲಿಯ ಕೂಗಲ್ಲ, ಇದು ನಮ್ಮ ದೇಶಕ್ಕೆ ಅಪಮಾನದ ಕೂಗು. ಈ ಕೂಗಿಗೆ ನಾವೆಲ್ಲರೂ ಎಚ್ಚರಿಸಿಕೊಳ್ಳದಿದ್ದರೆ ನಮಗೆ ಉಳಿಗಾಲವಿಲ್ಲ. ಮುಂದೆ ನೋಡಿ ಒಬ್ಬ ಹುಡುಗನ ಆತ್ಮಹತ್ಯೆಯನ್ನು ನಡೆಸಿ ಹಾಕುವ ಪ್ರಸಂಗ. तू मने हाड़ा शर्ट में कॉफी चल बिटे तो कॉफी सरिया ಕೊಡ್ಲಿಕ್ಕೆ ಆಗಲ್ಲ ಸರ್ ಶರ್ಟ್ ಬಿಚ್ಚಿಕೊಳ್ಳಿ ಸರ್, ನಾನೇ ತಗೊಂಡ್ಬರ್ತೀನಿ. ಬಿಡು ಏನ್ ಚಮಸದ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಕ್ಷಮೆ ಅಂತೆ ನೋಡಿ ಸರ್. ನಿಮ್ಮನ್ನ ಇಂಥದೆಲ್ಲ ಕೆಲಸ ಇಟ್ಕೊಂಡಿದ್ದಾರಲ್ಲ ಮತ್ತೆ ಬಡವ ಕೆಲಸ ಮಾಡಲಿಕ್ಕೆ ನಾನು ಕೆಲಸ ಮಾಡಲ್ಲ. ನಿಮಗೆ ಇನ್ನೊಂದಾಗಿ ನಾನು ಮನೆಗೆ ಕರ್ಕೊಬೇಕು ಗಿರಾಕಿಗಳ ಮುಂದೆ. ಸರಿ ಸರಿ ಇವತ್ತು ರಾತ್ರಿ ಹೋಟ್ಲಲ್ಲೇ ಮಲ್ಕೊಂಡಿರೋ, ಬರ್ತಾ ಇದ್ದೀನಿ ನಾನು. ನಾನು ಬದುಕಿದ್ದಾರೆ ಏನ್ ಪ್ರಯೋಜನ? ಇವತ್ತವರು ಈ ದೇಶಕ್ಕೆ ಭಾರ ಅಂತೆ, ನಾಳಿನ ಬದುಕಿಬಾರ್ದು. ಬೆಳಗ್ಗೆ ನೋಡಿದ್ರೆ ಆ ಗಿರಾಕಿಗಳ ಕಾಟ, ರಾತ್ರಿ ನೋಡಿದ್ರೆ ಈ ಯಜಮಾನ ಕಾಟ. ನಾನು ಸಾಯ್ತೀನಿ. ಸಾಯಕ್ ಮುಂಚೆ ತಂಗಿ ಮಲ್ಲಿ ನೋಡ್ಕೊಂಡು ಬರ್ತೀನಿ. ಮಳೆ ನನ್ನ ಸೊಳ್ಳೆ ಮಳೆ. ಅಯ್ಯೋ ದೇವ್ರೆ, ನಾ ಈ ಲೋಕ ತ್ಯಜಿಸ್ತಾ ಇದ್ದೀನಿ, ನಂಗೆ ಕರ್ಕೋ. ಓ ಯಜಮಾನ ಕುಡಿದು ಇಲ್ಲೇ ಬಿದ್ದಿದ್ದಾನೆ. ನನ್ನ ತಂಗಿ ಮಾತಾಡ್ಸಕ್ಕೆ ಒಳ್ಳೆ ಸಮಯ. ಅಯ್ಯೋ ಮಲ್ಲಿ, ನನ್ ಬಿಟ್ಟು ಹೋಗ್ಬಿಟ್ಟ ಮಲ್ಲಿ. ಅಯ್ಯೋ ಏನಿದು ಪತ್ರ? ಸೋಮ ನನ್ನ ಸಾವಿಗೆ ವಿಸ್ತೃತ ಕಾಮಿ ಯಜಮಾನನೇ I wanted in the CD also. ಏ ಪಾಪಿ, I told you. ಬೇಡ ಅವನ ಕೊಲ್ಬೇಡ. Ask him, tell him I want in the CD. Hey, you tell him. ಏನೋ ಕೀಳು ಸಾಯಿಸೋಣ. ನೀವೆಲ್ಲ ಯಾರು? Tell him you want. ನಿನ್ನ ಕೆಟ್ಟ ಮನಸ್ಸು. ನಾನಿನ್ನ ಸಾಯಿಸ್ತೀನಿ. ಸೋಮ ತನ್ನ ತಂಗಿಯ ಸಾವಿಗೆ ತನ್ನ ಯಜಮಾನನೇ ಕಾರಣ ಎಂದು ತಿಳಿದು ಅವನನ್ನು ಸಾಯಿಸಿದ್ದ. ಈಗ ಅವನು ರಿಮಾಂಡ್ ಹೋಮ್ನಲ್ಲಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾನೆ. ರಿಮಾಂಡ್ ಹೋಮ್ನಿಂದ ಪರಾರಿಯಾಗಿದ್ದಾನೆ. ಇದರ ಬಗ್ಗೆ ನಾವು ನಮ್ಮ ಜಿಲ್ಲೆಯ ವರಿಷ್ಠ ಪೊಲೀಸ್ ಅಧಿಕಾರಿಯಾದ ಇನ್ಸ್ಪೆಕ್ಟರ್ ನಾಯಕ್ ಅವರನ್ನೇ ಕೇಳಿದ್ದೇವೆ. ಸೋಮ ರಿಮಾಂಡ್ ಹೋಮ್ನಿಂದ ಪರಾರಿಯಾಗಿದ್ದಾನೆ. ಇದ್ರ ಬಗ್ಗೆ ನೀವೇ ಹೇಳ್ತೀವಿ. ನಾವನ್ನ ಹಿಡಿದೇವೆ. ಬಿಸಿ ಸುದ್ದಿ. ಪರಾರಿ ಜೊತೆ ಆದ ಪರಾರಿ ಸೋಮ. ಯಾಕೆ ಆದ ಪರಾರಿ ನಮಗೆಲ್ಲರಿಗೂ ಗೊತ್ತೇ. ಅವನು ತನ್ನ ಯಜಮಾನವನ್ನು ಕೊಂಡು ರಿಮಾಂಡ್ ಶಿಕ್ಷೆ ಅನುಭವಿಸಿದ್ದ. ಆಗ ಅವನ ತಮ್ಮ ರಂಗ ಆತ್ಮಹತ್ಯೆ ಮಾಡಿಕೊಂಡ. ಇದು ಅವನ ಬುದ್ಧಿ ಭ್ರಮಣೆಗೆ ಕಾರಣವಾಯಿತು. ಹಾಗೂ ಅಲ್ಲಿ ಅವನಿಗೆ ಲೈಂಗಿಕ ಕಿರುಕುಳವನ್ನು ಜೈಲಿನ ಸಿಬ್ಬಂದಿಗಳು ಕೊಡುತ್ತಿದ್ದರು. ಹಾಗಾಗಿ ಅವನ ಮತಿ ಭ್ರಮಣೆ ಇನ್ನೂ ಹೆಚ್ಚಾಯಿತು. ಅಲ್ಲಿ ಸಮಾಜಘಾತುಗಳೊಡನೆ ಸ್ನೇಹವಾಯಿತು. ಹಾಗೂ ಅವರೊಡನೆ ಬೆರೆತು ಏನು ಆದ ಮೊರಾರಿ ಜೊತೆ ಆದ ಪರಾರಿ. ಈಗ ಅವನು ಸಮಾಜವಾದ ಕೆಲಸಗಳಾದ ಕಿಡ್ನಾಪಿಂಗ್, ಲ್ಯಾಂಡ್ ಮಾಫಿಯಾ, ಎಕ್ಸ್ಟ್ರಾಕ್ಷನ್ನಲ್ಲಿ ಮುಖ್ಯ ಪಾತ್ರ ವಹಿಸುತ್ತಾನೆ. ನೀವೇ ನೋಡಿ. ಇನ್ಸ್ಪೆಕ್ಟರ್ ಅಶೋಕ್, ರೆಡ್ಡಿ ಸೋಮ ಈಗ ಅವನ ಅಡ್ಡದಲ್ಲಿದ್ದಾರೆ. ಇದೇ ಸರಿಯಾದ ಸಮಯ. ಎನ್ಕೌಂಟರ್ ಮಾಡೋಣ. ಓವರ್.
ಸೋಮ ಮಂಡಲಿ ಮಣ್ಣಾದ, ಎಡ್ಲಿ ಸೋಮ ಮಣ್ಣಾದ. ಆದ್ರೆ ಸೋಮವನ್ನು ಈ ಸಮಾಜ ಯಾವಾಗಲೂ ಮಣ್ಣಾಗಿಸಿತು. ಗಿಡವಾಗಿ ಬಗ್ಗದ್ದು, ಮರವಾಗಿ ಬಗ್ಗಿದ್ದೆ. ಮಕ್ಕಳಿಗೆ ದೇಶದ ಆಸ್ತಿ ಎಂಬ ಸತ್ಯವನ್ನು ನಾವೆಲ್ಲರೂ ಅರಿಯಬೇಕು. ಇದಕ್ಕಾಗಿ ನಾವೆಲ್ಲರೂ ಒಗ್ಗೂಡಬೇಕು, ಸರ್ಕಾರದ ಜೊತೆ ಕೈ ಜೋಡಿಸಬೇಕು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಅಳುವ ಮಗನ್ನು ಹೂವಾಗಿಸೋಣ ಬನ್ನಿ ನಾವೆಲ್ಲರೂ ಸೇರಿ. ಸರ್ಕಾರ ಈಗ ಮಕ್ಕಳಿಗಾಗಿ ಮಧ್ಯಾಹ್ನದ ಬಿಸಿ ಊಟವನ್ನು ಆರಂಭಿಸಿದೆ. ಅಷ್ಟೇ ಅಲ್ಲದೆ ಭಾಗ್ಯಲಕ್ಷ್ಮಿ ಪ್ರಾರಂಭ ಎಂಬ ಯೋಜನೆಯಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ನಾಣ್ಣುಡಿಯನ್ನು ಎತ್ತಿ ಹಿಡಿಯಲು ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಗೆ ಸೈಕಲ್ಗಳನ್ನು ಉಚಿತವಾಗಿ ನೀಡುತ್ತಿದೆ. ಬೇಕಾದ ಸಂಘ ಸಂಸ್ಥೆಗಳು ಮಕ್ಕಳಿಗೆ ವಿದ್ಯಾದಾನ ಹಾಗೂ ಅನ್ನದಾನವನ್ನು ನೀಡುತ್ತಿವೆ. ವಿದ್ಯಾದಾನವೇ ಶ್ರೇಷ್ಠ ದಾನ ಎಂದು ಸಾರುತ್ತಿವೆ. ಇದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸುವ. ಯಾವುದೇ ಚಿಕ್ಕ ಮಕ್ಕಳು ಅಂದರೆ 14 ವಯಸ್ಸಿಗಿಂತ ಕೆಳಪಟ್ಟಂತಹ ಮಕ್ಕಳು ಎಲ್ಲೇ ಕೆಲಸ ಮಾಡುತ್ತಿರುವುದು ಕಂಡು ಬಂದಲ್ಲಿ ತಕ್ಷಣ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲಾಗುವುದು. ಇಷ್ಟಕ್ಕೆ ನಿಮ್ಮ ಕೆಲಸವಾಯಿತು ಅಂತ ತಿಳಿಯಬೇಡಿ. ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸಿದ ನಂತರ ಮಕ್ಕಳ ಪಾಲನೆ ಪೋಷಣೆಯ ಬಗ್ಗೆ ನಿಗಾ ವಹಿಸತಕ್ಕದ್ದು. ದಯವಿಟ್ಟು ಗಮನಬೇಡಿ. ಇನ್ನೊಂದು ವಿಷಯ, 15 ವರ್ಷದ ಮೇಲ್ಪಟ್ಟ ಮಕ್ಕಳು ಕೆಲಸ ಮಾಡಬೇಕಾದ್ರೆ ಮೊದಲು ಅವರು ಒಂದು ಡಾಕ್ಟರ್ ಇಂದ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ಪಡೆಯಬೇಕು. ಬಾಲ ಕಾರ್ಮಿಕರು ಅಂದರೆ 14 ವರ್ಷಕ್ಕಿಂತ ಕೆಳಪಟ್ಟ ಮಕ್ಕಳನ್ನು ದುಡಿಸಿಕೊಳ್ಳುವುದು ಕಾನೂನು ಬಾಹಿರ. ಅಂತಹವರನ್ನು 1964 ಕರ್ನಾಟಕ ಚೈಲ್ಡ್ ಪ್ರೊಹಿಬಿಷನ್ ಆಕ್ಟ್ ಹಾಗೂ ಪ್ರೊಹಿಬಿಷನ್ ಅಂಡ್ ರೆಗ್ಯುಲೇಷನ್ ಆಕ್ಟ್ 1984 ಅಡಿಯಲ್ಲಿ ಅವರಿಗೆ 10,000 ರಿಂದ 20,000 ತನಕ ದಂಡವನ್ನು ವಿಧಿಸಲಾಗುವುದು ಹಾಗೂ 1 ವರ್ಷ ತನಕ ಸಜೆ ವಿಧಿಸಲಾಗುವುದು. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಎನ್ನುವುದನ್ನು ತಿಳಿಯೋಣ. ಮಕ್ಕಳು ಈ ದೇಶದ ನಂದಾದೀಪ. ನಂದಾದೀಪವನ್ನು ದೇಶವನ್ನು ಬೆಳಗಬೇಕಾಗಿ ಹೊರತು ಅದನ್ನು ಸುಡುವ ಬೆಂಕಿಯಾಗಬಾರದು. ಈ ನಂದಾದೀಪವನ್ನು ಬೆಳೆಸುವಣೆ ನಮ್ಮೆಲ್ಲರದು. ಬನ್ನಿ, ಅನಕ್ಷರತೆಯನ್ನು ಸಾಕ್ಷರತೆಯಾಗಿ ಪರಿವರ್ತಿಸೋಣ. ಇದಕ್ಕಾಗಿ ದೇವರಲ್ಲಿ सर्व देखी 2 एक्स्ट्रा मार्क है.